ಪ್ರಕೃತಿಯ ಭಾಗ ಆಗಿ ಮನುಷ್ಯ ಬದುಕಬೇಕೆ ಹೊರತು ಪ್ರಕೃತಿ ಇರೋದೇ ನನ್ನ ಉಪಯೋಗಕ್ಕಾಗಿ ವಿಲಾಸಕ್ಕಾಗಿ ಅಂತ ಅದಕ್ಕೆ ವಿರುದ್ಧವಾಗಿ ವರ್ತಿಸಿದ್ರೆ ಮನುಷ್ಯ ಕೂಡ ಕ್ರಿಮಿ ಕೀಟಗಳಂತೆ ಮಣ್ಣಿನ ಅಡಿಯಲ್ಲಿ ಸಿಕ್ಕಿ ಸಾಯೋದು ನಿಶ್ಚಿತ. ಇವತ್ತು ವಯನಾಡ್ಗಾದದ್ದು ನಮ್ಮಲ್ಲೂ ಆಗಬಹುದಲ್ವಾ? ನಮಸ್ಕಾರ, ನಾನು ಸಪ್ನ. ಅಂಕೋಲಾದ ಶಿರೂರು ಗುಡ್ಡ ಕುಸಿದು 10ಕ್ಕೂ ಅಧಿಕ ಜನ ಜಲ ಸಮಾಧಿಯಾದ ಸುದ್ದಿ ಮರೆಯಾಗುವಷ್ಟರಲ್ಲೇನೆ ಕೇರಳದ ವಯನಾಡು ದುರಂತ ಬಂದು ಅಪ್ಪಳಿಸಿದೆ. ಇದು ಅಂತಿಂತದಲ್ಲ, ನೋವು ಕೊಟ್ಟು ಕಾಡುವಂಥದ್ದು. ಹಾಗೆ ನೋಡಿದ್ರೆ ಶಿರೂರು ಗುಡ್ಡ ಕುಸಿತ ಮನುಷ್ಯನಿಗೆ ನೀಡಿದ ಮುನ್ಸೂಚನೆಯಂತಿದೆ. ಆದ್ರೆ ಅದರಿಂದ ಎಚ್ಚೆತ್ತುಕೊಳ್ಬೇಕಾದ ಮನುಷ್ಯ ಮಾತ್ರ ಅದ್ರ ಪಾಡಿಗೆ ಅದು, ನನ್ನ ಪಾಡಿಗೆ ನಾನು ಅನ್ನುವಂತಿದ್ದ. ಜನ, ಜಿಲ್ಲಾಡಳಿತ, ಜನಪ್ರತಿನಿಧಿಗಳು, ಸರ್ಕಾರ ಕ್ಷಣಕಾಲ ಬೆಚ್ಚಿ ನಂತರ ನಮಗಾಗಿಲ್ಲ ಅಂತ ಸುಮ್ಮನಾಗಿದ್ರು. ಶಿರೂರಿನಲ್ಲಿ ಗುಡ್ಡ ಕುಸಿದು ನದಿಗೆ ಬಿದ್ದ ರಭಸಕ್ಕೆ ನದಿಯ ನೀರು ಆಚೆ ದಡದಲ್ಲಿದ್ದ ಮನೆಗಳ ಮೇಲೆ ಅಪ್ಪಳಿಸಿತು. ಮನೆಗಳು ನೀರಿನಲ್ಲಿ ಮುಳುಗೋದ್ವು. ಜನ, ಜಾನುವಾರು ನೀರಿನೊಂದಿಗೆ ಬೆರೆತು ಮಣ್ಣಾದ್ರು. ಇದೇ ರೀತಿ ವಯನಾಡಿನಲ್ಲೂ ಆಗಿದೆ. ನದಿಯ ಅಕ್ಕಪಕ್ಕ ಊರಿದೆ, ಊರಿನ ಬೆನ್ನಿಗೆ ಬೆಟ್ಟ ಇದೆ. ಲೆಕ್ಕಕ್ಕೆ ಸಿಗದಷ್ಟು ಮಳೆ ಸುರಿದಾಗ ಗುಡ್ಡ ಕುಸಿದು ನದಿಯ ಮೇಲೆ ಬಿದ್ದಿದೆ. ಮೇಲಿನಿಂದ ಹರಿದು ಬಂದ ಮಳೆ ನೀರು ಹೋಗೋದಕ್ಕೆ ಜಾಗ ಇಲ್ಲದೆ ಮನೆಗಳ ಮೇಲೆ ನುಗ್ಗಿದೆ. ಶಿರೂರಿನದು ಟ್ರೈಲರ್ನಂತಿದ್ರೆ ವಯನಾಡ್ದು ಪೂರ್ಣ ಸಿನಿಮಾದಂತಿದೆ. ಈ ವಯನಾಡಿನ ದುರಂತವನ್ನ ಕೆಲ ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣದಲ್ಲಿ ಸಂಭ್ರಮ ಪಡ್ತಾ ಇದ್ದಾರೆ. ವಯನಾಡಿನಲ್ಲಿ ಬಹುಸಂಖ್ಯಾತರು ಮುಸ್ಲಿಮರಾಗಿರೋದು, ಅದನ್ನ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರತಿನಿಧಿಸ್ತಾ ಇರೋದು, ಆ ವಯನಾಡು ಜಲ ಸಮಾಧಿ ಆಗಿರೋದು, ಕೇರಳದಲ್ಲಿ ಎಡಪಂಥೀಯ ಸರ್ಕಾರ ಇರೋದು ಅವರಿಗೆ ಸಂಭ್ರಮದ ಸಂಗತಿ ಆಗಿದೆ. ಈ ಅವಿವೇಕಿಗಳ ಅತಿರೇಕದ ಮೂಲ ಕಳೆದ 10 ವರ್ಷಗಳಲ್ಲಿ ರಾಹುಲ್ ಗಾಂಧಿಯನ್ನ ಪಪ್ಪು ಅಂತ ಪ್ರಚಾರ ಮಾಡಿದವರು ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಪಪ್ಪು ಮಾನಸಿಕತೆಯ ಮಂದಿ ನಿನ್ನೆ ಸಂಸತ್ನಲ್ಲಿ ದಮನಿತರ ಪರವಾಗಿ ನಿಂತ ರಾಹುಲ್ ಗಾಂಧಿಯ ಜಾತಿ ಕೇಳಿ ಜಾತಿ ಅಹಂಕಾರನ ಮೆರೆದಿದ್ದಾರೆ. ಒಡಲಾಳದ ಕೊಳಕನ್ನ ಹೊರಗೆ ಹಾಕಿದ್ದಾರೆ. ಎಷ್ಟಾದ್ರೂ ಅವರು ಗಾಂಧಿ ಕೊಂದು ಸಂಭ್ರಮ ಮಾಡಿದವರಲ್ವಾ? ಇರ್ಲಿ, ಇವರ ನಡುವೆನೆ ಸಶಸ್ತ್ರ ಪಡೆಗಳು, NDRF, ಅಗ್ನಿಶಾಮಕ ದಳ, ಪೊಲೀಸರು, ಸ್ವಯಂ ಸೇವಾಸಕ್ತರು ಸಂತ್ರಸ್ತರ ನೆರವಿಗೆ ಧಾವಿಸಿದ್ದಾರೆ. ಮನುಷ್ಯತ್ವಕ್ಕಾಗಿ ತುಡಿಯುವ ಸಾವಿರಾರು ಜನ ವಯನಾಡಿನ ಸಂತ್ರಸ್ತರಿಗೆ ಅನ್ನ, ಆಶ್ರಯ ನೀಡಿ ಮಾನವೀಯತೆನ ಮೆರೆದಿದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ರಕ್ತದಾನನ ಮಾಡಿದ್ದಾರೆ. ಸಂಭ್ರಮಿಸಿದವರ ಸಂಖ್ಯೆ ಕಡಿಮೆ ಇದ್ರೆ ಮಾನವೀಯತೆ ಮೆರೆದವರ ಸಂಖ್ಯೆ ಹೆಚ್ಚಾಗಿರೋದು ದೇಶದಲ್ಲಿ ಮನುಷ್ಯತ್ವ ಇನ್ನೂ ಉಸಿರಾಡ್ತಾ ಇರೋದಕ್ಕೆ ಸಾಕ್ಷಿಯಾಗಿದೆ. ಈ ವಯನಾಡಿನ ದುರಂತ ಹೊಸದೇನಲ್ಲ. 5-6 ವರ್ಷಗಳ ಹಿಂದೆ ಇದೇ ವಯನಾಡು ಭಾರಿ ಪ್ರವಾಹ, ಭೂ ಕುಸಿತದಿಂದ ಅನಾಹುತಕ್ಕೆ ಸಿಕ್ಕಿ ನಲುಗಿತ್ತು. ಕೇರಳ ಈ ಹಿಂದೆಯೂ ದಿಢೀರ್ ಪ್ರವಾಹಗಳನ್ನ, ಭೂ ಕುಸಿತಗಳನ್ನ, ಹವಾಮಾನ ವೈಪರೀತ್ಯಗಳನ್ನ ಕಂಡ ರಾಜ್ಯನೇ ಆದ್ರೂ ಪ್ರಕೃತಿಯ ಮೇಲೆ ನಡೀತಾ ಇರೋ ನಿರಂತರ ದಾಳಿ ಮಾತ್ರ ನಿಲ್ಲಿಲ್ಲ. ವ್ಯವಸಾಯಕ್ಕಾಗಿ, ರಸ್ತೆಗಳಿಗಾಗಿ, ಗಣಿಗಾರಿಕೆಗಳಿಗಾಗಿ, ಪ್ರವಾಸಿಗರನ್ನ ಆಕರ್ಷಿಸುವ ಸಲುವಾಗಿ ರೆಸಾರ್ಟ್ಗಳಿಗಾಗಿ ಬೆಟ್ಟ ಗುಡ್ಡಗಳನ್ನ ಅವೈಜ್ಞಾನಿಕವಾಗಿ ಕಡಿಯೋದು, ಅವುಗಳ ಶಕ್ತಿ ಸಾಮರ್ಥ್ಯವನ್ನ ಕುಗ್ಗಿಸೋದು ನಡೆದೇ ಇತ್ತು. ಪ್ರಕೃತಿಗೆ ಆಘಾತವನ್ನ ಉಂಟು ಮಾಡದೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಕೂಡಿದ ಅಭಿವೃದ್ಧಿಯತ್ತ ಜನ ಮತ್ತು ಸರ್ಕಾರ ಗಮನನೇ ಹರಿಸಲಿಲ್ಲ. ಪರಿಸರ ತಜ್ಞರು ಕಾಲಕಾಲಕ್ಕೆ ನೀಡಿದ ಎಚ್ಚರಿಕೆಗೂ ಕೂಡ ಕಿವಿ ಕೊಡಲಿಲ್ಲ. ಪರಿಸರ ತಜ್ಞ ಮಾಧವ್ ಗಾಡ್ಗೀಳ್ ನೇತೃತ್ವದ ಸಮಿತಿ ಪಶ್ಚಿಮ ಘಟ್ಟ ಪ್ರದೇಶದಲ್ಲಾಗ್ತಾ ಇರೋ ಬೆಳವಣಿಗೆಗಳನ್ನ ಕುರಿತು ಅಧ್ಯಯನ ಮಾಡಿ 2011ರಲ್ಲಿಯೇ ವರದಿನ ನೀಡಿತು. ಆ ಸಮಿತಿಯ ವರದಿಯಲ್ಲಿ ಅರಣ್ಯನಾಶ, ಅತಿಕ್ರಮಣ, ಅನಿಯಂತ್ರಿತ ಅಭಿವೃದ್ಧಿ ಕಾರ್ಯಗಳು ಹಾಗೂ ಗಣಿಗಾರಿಕೆಗಳಿಂದಾಗಿ ಪಶ್ಚಿಮ ಘಟ್ಟ ಪ್ರದೇಶಕ್ಕೆ ಎದುರಾಗಿರೋ ಅಪಾಯಗಳ ಕುರಿತು ಸ್ಪಷ್ಟವಾಗಿ ತಿಳಿಸಿತ್ತು. ಅಷ್ಟೇ ಅಲ್ಲ, ಅತಿಮಳೆ, ಪ್ರವಾಹ, ಭೂ ಕುಸಿತದಂತಹ ದುರಂತಗಳನ್ನ ಸಂಭವಿಸಬಹುದು ಅನ್ನೋದನ್ನ ಸೂಚಿಸಿತ್ತು. ಸರ್ಕಾರಗಳು ತೆಗೆದುಕೊಳ್ಳಬಹುದಾದ ಮುಂಜಾಗ್ರತಾ ಕ್ರಮಗಳ ಕುರಿತು ವಿವರಣೆನ ನೀಡಿತ್ತು. ಪರಿಹಾರವನ್ನ ಕೂಡ ಪ್ರಸ್ತಾಪಿಸಿತ್ತು. ಆದ್ರೆ ಗಾಡ್ಗೀಳ್ ಸಮಿತಿಯ ವರದಿ ಅಭಿವೃದ್ಧಿಯ ಬೆನ್ನೇರಿ ಹೋಗೋ ಸರ್ಕಾರಗಳಿಗೆ, ಭೂದಾಹದ ಶ್ರೀಮಂತರಿಗೆ, ರಾಜಕೀಯ ನಾಯಕರನ್ನ ನಿಯಂತ್ರಿಸೋ
ಉದ್ಯಮಿಗಳಿಗೆ, ಗುತ್ತಿಗೆದಾರರಿಗೆ ಮತ್ತು ಅಧಿಕಾರಿಗಳಿಗೆ ಬೇಡ ಆಗಿತ್ತು. ಬೇಡವೆಂದು ನೇರವಾಗಿ ತಿರಸ್ಕರಿಸುವ ಬದಲು ಸರ್ಕಾರ ಕೆ ಕಸ್ತೂರಿ ರಂಗನ್ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಿ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನ ಬಯಸಿತು. ಹೀಗೆ ಬದಲಾದ ಕಸ್ತೂರಿ ರಂಗನ್ ಸಮಿತಿಯ ಶಿಫಾರಸುಗಳನ್ನ ಕೂಡ ಅನುಷ್ಠಾನಕ್ಕೆ ತರೋ ಕೆಲಸವನ್ನ ಸರ್ಕಾರ ಮಾಡಲಿಲ್ಲ. ಜೊತೆಗೆ ಪಟ್ಟಭದ್ರ ಹಿತಾಸಕ್ತಿಗಳು ಬಿಡಲಿಲ್ಲ. ಅರಣ್ಯದ ಅಂಚಿನಲ್ಲಿರೋ ಸಣ್ಣ ಹಿಡುವಳಿದಾರರು ಗಾಡ್ಗೀಳ್ ಮತ್ತು ಕಸ್ತೂರಿ ರಂಗನ್ ವರದಿಗಳನ್ನ ವಿರೋಧಿಸ್ತಾರೆ. ಯಾಕಂದ್ರೆ ಅವರಿಂದ ಅರಣ್ಯ ಅತಿಕ್ರಮಣ ಆಗಿದೆ, ಆದ್ರೆ ಅದು ಅವರ ಬದುಕಿಗೆ ಆಶ್ರಯ ಆಗಿದೆ. ಇಂತಹ ಬಡ ಬೇಸಾಯಗಾರರನ್ನ ಮತ್ತು ಅರಣ್ಯದಂಚಿನಲ್ಲಿರೋ ಬುಡಕಟ್ಟು ಸಮುದಾಯಗಳ ಸಮಸ್ಯೆಯನ್ನು ಮುಂದಿಟ್ಟುಕೊಂಡ ಕಾಡುಗಳರು, ಗಣಿ ಉದ್ಯಮಿಗಳು, ರೆಸಾರ್ಟ್ ಮಾಲೀಕರು ವರದಿನ ವಿರೋಧಿಸ್ತಾರೆ. ಇವರಿಗೆ ಬೆಂಬಲವಾಗಿ ನಿಂತ ಅಧಿಕಾರಿಗಳು ಮತ್ತು ರಾಜಕೀಯ ನಾಯಕರು ವರದಿ ಅನುಷ್ಠಾನ ಆಗದಂತೆ ನೋಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಪ್ರಕೃತಿ ಮೇಲೆ ದಾಳಿ ಅನ್ನೋದು ನಿತ್ಯ ನಿರಂತರ ಆಗಿದೆ. ನಮ್ಮ ಸ್ವಾರ್ಥಕ್ಕಾಗಿ ಅರಣ್ಯ ನಾಶ, ಅತಿಕ್ರಮಣ, ಗಣಿಗಾರಿಕೆ ನಡೆಸ್ತಾನೆ ಇದ್ದೇವೆ. ಪ್ರವಾಸೋದ್ಯಮ, ಮೂಲ ಸೌಕರ್ಯ ಅಭಿವೃದ್ಧಿ ನೆಪದಲ್ಲಿ ಸಾರ್ವಜನಿಕರ ತೆರಿಗೆ ಹಣವಾದ ಕೋಟ್ಯಾಂತರ ರೂಪಾಯಿಗಳು ನೀರಿನಂತೆ ಹರಿದು ಹೋಗ್ತಾನೆ ಇದೆ. ವಿಲಾಸಿ ಬದುಕಬೇಕು, ಅಭಿವೃದ್ಧಿನೂ ಆಗ್ಬೇಕು. ದುರಂತ ಸಂಭವಿಸಿದಾಗ ಮಾತ್ರ ಮತ್ತೊಬ್ಬರನ್ನ ದೂರೋದು ಸಾಮಾನ್ಯ ಆಗಿದೆ. ಪ್ರಕೃತಿಯ ಭಾಗವಾಗಿ ಮನುಷ್ಯ ಬದುಕಬೇಕೆ ಹೊರತು ಪ್ರಕೃತಿ ಇರೋದೇ ನನ್ನ ಉಪಯೋಗಕ್ಕಾಗಿ, ವಿಲಾಸಕ್ಕಾಗಿ ಅಂತ ಅದಕ್ಕೆ ವಿರುದ್ಧವಾಗಿ ವರ್ತಿಸಿದ್ರೆ ಮನುಷ್ಯ ಕೂಡ ಕ್ರಿಮಿ ಕೀಟಗಳಂತೆ ಮಣ್ಣಿನ ಅಡಿಯಲ್ಲಿ ಸಿಕ್ಕಿ ಸಾಯೋದು ನಿಶ್ಚಿತ. ಇವತ್ತು ವಯನಾಡಿನಲ್ಲಾದ ಸಾವು, ನೋವು, ನಷ್ಟಗಳು ವಯನಾಡಿನಂತೆಯೇ ಭೂಪ್ರದೇಶ ಹೊಂದಿರೋ ನಮ್ಮ ಕೊಡಗಿನಲ್ಲೂ ಆಗ್ಬಹುದು, ಉತ್ತರ ಕರ್ನಾಟಕದಲ್ಲೂ ಸಂಭವಿಸಬಹುದು. ಎಚ್ಚೆತ್ತುಕೊಳ್ಳಬೇಕಾದದ್ದು, ಸರಳವಾಗಿ ಬದುಕಬೇಕಾದದ್ದು, ಸಾಕು ಎನಿಸ್ಬೇಕಾದದ್ದು ಮನುಷ್ಯರದಾಗಬೇಕು. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.